ಹಲೋ ಎವ್ರಿವನ್. ಇಂಟರ್ನ್ಯಾಷನಲ್ ರಿಲೇಷನ್ನಲ್ಲಿ ಮುಂದಿನ ಕಾನ್ಸೆಪ್ಟ್ ಟ್ರೀಟೀಸ್, ಅಗ್ರಿಮೆಂಟ್ಸ್, ಕನ್ವೆನ್ಷನ್ಸ್ ಆ್ಯಂಡ್ ಪ್ರೋಟೋಕಾಲ್ಸ್. ಈ ಒಂದು ಟರ್ಮ್ಗಳು ಪದೇ ಪದೇ ಹಿಂದೂ ಅಥವಾ ಬೇರೆ ಬೇರೆ ನ್ಯೂಸ್ ಪೇಪರ್ನಲ್ಲಿ ಬರ್ತಾನೆ ಇರುತ್ತೆ. ಇವುಗಳ ಅರ್ಥವನ್ನು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಸರಿಯಾಗಿ ಕೇಳಿಸ್ಕೊಳ್ಳಿ. ಏನು ಇದೆಲ್ಲದಕ್ಕೂ ನಾವೇನಂತ ಕರಿತೇವೆ? ಇವೆಲ್ಲ ಒಂಥರ ರಿಟರ್ನ್ ಅರೇಂಜ್ಮೆಂಟ್ಸ್ ಅಂತ ಹೇಳ್ಬೋದು. ಟ್ರೀಟೀಸ್, ಅಗ್ರಿಮೆಂಟ್ಸ್, ಕನ್ವೆನ್ಷನ್ಸ್ ಆ್ಯಂಡ್ ಪ್ರೋಟೋಕಾಲ್ಸ್ ಆರ್ ಫಾರ್ಮಲ್ ರಿಟರ್ನ್ ಅರೇಂಜ್ಮೆಂಟ್ಸ್ ಬಿಟ್ವೀನ್ ಕಂಟ್ರೀಸ್ ಗವರ್ನ್ಡ್ ಬೈ ಇಂಟರ್ನ್ಯಾಷನಲ್ ಲಾ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂಥ ಕಾನೂನಿನ ಅಡಿಯಲ್ಲಿ ದೇಶಗಳು ಪರಸ್ಪರ ಒಂದು ಒಪ್ಪಂದಕ್ಕೆ, ಒಂದು ಕನ್ವೆನ್ಷನ್, ಪ್ರೋಟೋಕಾಲ್ಗಳಿಗೆ ಸೈನ್ ಮಾಡುತ್ತೆ. ಯಾಕೆ ಹೀಗೆ ಮಾಡುತ್ತೆ ಅಂತಂದರೆ, ಎಲ್ಲವನ್ನೂ ಸಹ ಹೇಗೆ ಬೇಕೋ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ. ಮನಸ್ಸಿಗೆ ಬಂದ ಹಾಗೆ ನಾವು ಒಂದು ದೇಶದ ಜೊತೆ ಒಂದು ರೀತಿ, ಇನ್ನೊಂದು ದೇಶಕ್ಕೆ ಇನ್ಯಾವುದೋ ಒಂದು ರೂಲ್ಸು, ನಮಗೆ ಬೇಕಾದ ಹಾಗೆ ರೂಲ್ಸನ್ನು ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲವೂ ಸಹ ಒಂದು ನಿರ್ದಿಷ್ಟವಾಗಿ ನಡೀಬೇಕು ಅಂತ ಇಂತಹ ಪ್ರೊಸೆಸ್ಗಳಿರುತ್ತೆ. ದೇ ಕ್ರಿಯೇಟ್ ರೈಟ್ಸ್ ಆ್ಯಂಡ್ ಒಬ್ಲಿಗೇಷನ್ಸ್. ರೈಟ್ಸ್ ಅಂದರೆ ನಮಗೆ ಹಕ್ಕುಗಳನ್ನು ಸಹ ಕೊಡುತ್ತೆ. ಒಬ್ಲಿಗೇಷನ್ಸ್ ಅದೇ ರೀತಿ ನಮಗೆ ಇದ್ರ ಮೂಲಕ ಕೆಲವು ಹೊಣೆಗಾರಿಕೆಗಳು, ಕರ್ತವ್ಯಗಳು ಇರುತ್ತೆ. ದೇ ಪ್ರಮೋಟ್ ಕೋಆಪರೇಷನ್ ಆ್ಯಂಡ್ ಹೆಲ್ಪ್ ಮ್ಯಾನೇಜ್ ಪೀಸ್, ಸೆಕ್ಯೂರಿಟಿ ಆ್ಯಂಡ್ ಗ್ಲೋಬಲ್ ಇಶ್ಯೂಸ್. ಕೋಆಪರೇಷನ್, ಪರಸ್ಪರ ಸಹಾಯ ಸಹಕಾರ, ಅದ್ರ ಜೊತೆ ಶಾಂತಿ, ಭದ್ರತೆ ಅಥವಾ ಜಾಗತಿಕ ಮಟ್ಟದ ಸಮಸ್ಯೆಗಳನ್ನು ನಿರ್ವಹಿಸಲಿಕ್ಕೆ ಸಹ ಇವೆಲ್ಲ ಹೆಲ್ಪ್ ಮಾಡುತ್ತೆ. ವೈ ಡು ದ ಮ್ಯಾಟರ್? ದಿ ಸೆಟ್ ಕಾಮನ್ ರೂಲ್ಸ್ ಫಾರ್ ಕಂಟ್ರೀಸ್ ಟು ಫಾಲೋ. ಎಲ್ಲ ದೇಶಗಳು ಒಂದು ಹಂತಕ್ಕೆ ಬಂದು ಒಪ್ಕೊಂಡು ಇದನ್ನು ಫಾಲೋ ಮಾಡೋಣ ಅಂತ ನಿರ್ಧರಿಸ್ತವೆ. ಇದ್ರ ಮೂಲಕ ಕಾನ್ಫ್ಲಿಕ್ಟ್ಗಳನ್ನು ಪ್ರಿವೆಂಟ್ ಮಾಡಬಹುದು, ಟ್ರಸ್ಟ್ ಬಿಲ್ಡ್ ಮಾಡಬಹುದು, ಮತ್ತು ಅಡ್ರೆಸ್ ಗ್ಲೋಬಲ್ ಚಾಲೆಂಜಸ್ ಟುಗೆದರ್. ಎಲ್ಲ ಸೇರಿ ಸವಾಲುಗಳನ್ನು ಬೇಗ ಸಾಲ್ವ್ ಮಾಡಬಹುದು. ಆ್ಯಂಡ್ ಪ್ರೊವೈಡ್ ಲೀಗಲ್ ಫ್ರೇಮ್ವರ್ಕ್ ಫಾರ್ ಕೋಆಪರೇಷನ್. ನಾವು ನಿಮ್ಮ ಜೊತೆ ಸಹಾಯ ಮಾಡ್ತೇವೆ, ಯಾವಾಗಲೂ ಇರ್ತೇವೆ ಅಂತ ಹೇಳೋದು ಒಂದು, ಆದರೆ ಫಾರ್ಮಲ್ ಅಗ್ರಿಮೆಂಟಿಗೆ ಬಂದರೆ ಇನ್ನಷ್ಟು ವಿಶ್ವಾಸ ಮೂಡುತ್ತೆ. ಇದರಿಂದ ಸ್ಟೆಬಿಲಿಟಿ, ಜಸ್ಟಿಸ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಪ್ರಮೋಟ್ ಆಗ್ತಾ ಹೋಗುತ್ತೆ. ಈಗ ಇವುಗಳ ನಡುವಿನ ಒಂದು ಡಿಫ್ರೆನ್ಸ್, ವ್ಯತ್ಯಾಸಗಳನ್ನು ಸರಿಯಾಗಿ ತಿಳ್ಕೋಬೇಕು. ಸೊ ಫಸ್ಟ್ ಒನ್, ಟ್ರೀಟಿ. ಏನು ಟ್ರೀಟಿ ಅಂತಂದರೆ, ಫಾರ್ಮಲ್ ಆ್ಯಂಡ್ ಲೀಗಲಿ ಬೈಂಡಿಂಗ್ ಅಗ್ರಿಮೆಂಟ್ ಬಿಟ್ವೀನ್ ಸ್ಟೇಟ್ಸ್ ಅಂಡರ್ ಇಂಟರ್ನ್ಯಾಷನಲ್ ಲಾ. ಅಂತಾರಾಷ್ಟ್ರೀಯ ಕಾನೂನಿನ ಅಡಿಯಲ್ಲಿ ಏನು ಮಾಡ್ತಾರೆ, ಒಂದು ಫಾರ್ಮಲ್ ಅಂದರೆ ಸ್ಪೆಸಿಫಿಕ್ ಆಗಿ ಟರ್ಮ್ಸ್, ಕಂಡೀಷನ್ಗಳಿರುತ್ತೆ. ಲೀಗಲಿ ಬೈಂಡಿಂಗ್, ಅದಕ್ಕೆ ಸಹಿ ಮಾಡಿದಂತಹ ದೇಶಗಳು ಅದನ್ನು ಪಾಲನೆ ಮಾಡಲೇಬೇಕು. ಅಂದರೆ ಅದಕ್ಕೆ ಸೈನ್ ಮಾಡಿರ್ತವೆ, ಮಾಡಿಕೊಂಡು ಸುಮ್ಮನೆ ಎಲ್ಲೆಲ್ಲೋ ಏನಾದರೂ ಆಗಲಿ ಅಂತ ಇರಲಿಕ್ಕೆ ಆಗೋದಿಲ್ಲ. ಲೀಗಲಿ ಬೈಂಡಿಂಗ್ ಅಂತ ಕರೀತಾರೆ. ಅದಕ್ಕೆ ಬದ್ಧವಾಗಿರಬೇಕು. ಸಾಮಾನ್ಯವಾಗಿ ಟ್ರೀಟಿ ಅನ್ನೋದು ಬಿಟ್ವೀನ್ 2 or more ಸ್ಟೇಟ್ಸ್. ಸ್ಟೇಟ್ಸ್ ಅಂತಂದರೆ ಇಲ್ಲಿ ನಾನು ಮೊದಲೇ ಹೇಳಿದ್ದೆ, ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಸ್ಟೇಟ್ಸ್ ಅಂದರೆ ರಾಜ್ಯ ಅಲ್ಲ, ಅಥವಾ ಘನದ್ರವ ಅನಿಲ ಆ ಸ್ಟೇಟ್ಸು ಅಲ್ಲ. ಸ್ಟೇಟ್ಸ್ ಅಂದರೆ ಇಲ್ಲಿ ನಾವು ರಾಷ್ಟ್ರಗಳನ್ನೇ ಕನ್ಸಿಡರ್ ಮಾಡ್ತೇವೆ. 2 ಅಥವಾ ಹೆಚ್ಚಿನ ಒಂದು ರಾಷ್ಟ್ರಗಳ ನಡುವೆ ಟ್ರೀಟಿ ಅನ್ನೋದಾಗುತ್ತೆ. ಲೀಗಲಿ ಬೈಂಡಿಂಗ್ ಆಗಿರುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಇಟ್ ಕ್ರಿಯೇಟ್ ಲೀಗಲ್ ಆಬ್ಲಿಗೇಷನ್ ಆನ್ ಸ್ಪೆಸಿಫಿಕ್ ಇಶ್ಯೂಸ್. ಇಟ್ಸ್ ಲೀಗಲಿ ಬೈಂಡಿಂಗ್. ಉದಾಹರಣೆಗಳನ್ನು ತುಂಬ ಕೊಡಬಹುದು. ನೀವು ಈ ಇತ್ತೀಚೆಗೆ ಕೇಳ್ತಾ ಇರೋದನ್ನು ಉದಾಹರಣೆಗಾಗಿ ತಗೋಬಹುದು. ನ್ಯೂಸ್ ಪೇಪರ್ ಓದ್ತಾ ಇರೋರಿಗೆ ಗೊತ್ತಿರುತ್ತೆ, ಸ್ಟಾರ್ಟ್ ಮಾಡಿಲ್ಲ ಅಂತಂದರೆ ಓದಿ. ಇನ್ನು ಅಗ್ರಿಮೆಂಟ್ ಅಂದರೆ ಅ ಬ್ರಾಡರ್ ಟರ್ಮ್, ಕ್ಯಾನ್ ಬಿ ಬೈಂಡಿಂಗ್ ಆರ್ ನಾನ್ ಬೈಂಡಿಂಗ್. ಟ್ರೀಟಿ ಅನ್ನೋದು ಬೈಂಡಿಂಗ್, ಅದು ಲೀಗಲಿ ಬೈಂಡಿಂಗ್, ಒಪ್ಕೊಳ್ಳೇಬೇಕು. ಅಂದರೆ ಸಹಿ ಮಾಡಿದ್ಮೇಲೆ ಪಾಲನೆ ಮಾಡಲೇಬೇಕು, ಅಲ್ಲಿರೋದಕ್ಕೆ ಒಪ್ಕೊಳ್ಳೇಬೇಕು. ಆದರೆ ಅಗ್ರಿಮೆಂಟ್ ಅಂದರೆ ಬೈಂಡಿಂಗ್ ಆಗಿರೋ ಅಗ್ರಿಮೆಂಟ್ಗಳು ಇರುತ್ತೆ, ನಾನ್ ಬೈಂಡಿಂಗ್ ಅಗ್ರಿಮೆಂಟ್ಗಳು ಇರುತ್ತೆ. ಫಾರ್ಮಲ್ ಆಗೂ ಇರಬಹುದು ಅಥವಾ ಇನ್ಫಾರ್ಮಲ್ ಆಗೂ ಇರಬಹುದು. ಕ್ಯಾನ್ ಬಿ ಬಿಟ್ವೀನ್ ಸ್ಟೇಟ್ಸ್ ಆರ್ ಸ್ಟೇಟ್ಸ್ ಆ್ಯಂಡ್ ಆರ್ಗನೈಸೇಷನ್ಸ್. ರಾಷ್ಟ್ರಗಳ ನಡುವೆ ಅಗ್ರಿಮೆಂಟ್ ಸಹ ಇರುತ್ತೆ. ಮತ್ತು ಒಂದು ರಾಷ್ಟ್ರ ಮತ್ತು ಇನ್ನೊಂದು ಸಂಸ್ಥೆ, ಇಂಟರ್ನ್ಯಾಷನಲ್ ಲೆವೆಲ್ ಆರ್ಗನೈಸೇಷನ್, ಅವುಗಳ ನಡುವೆ ಸಹ ಅಗ್ರಿಮೆಂಟ್ಗಳಾಗುತ್ತೆ. ಮತ್ತು ಮುಖ್ಯವಾಗಿ ಸ್ಪೆಸಿಫಿಕ್ ಮ್ಯಾಟರ್ ಕೈಗೆತ್ಕೊಂಡು ಫ್ಲೆಕ್ಸಿಬಿಲಿಟಿ. ನೋಡಿ, ಫ್ಲೆಕ್ಸಿಬಿಲಿಟಿ ಅಂದ ತಕ್ಷಣ ಅಲ್ಲಿ ರಿಜಿಡಿಟಿ ಇಲ್ಲ. ಟ್ರೀಟಿಯಲ್ಲಿ ರಿಜಿಡಿಟಿ ಇದೆ, ಲೀಗಲ್ ಆಗಿ ಬೈಂಡಿಂಗ್ ಅದು. ಆದರೆ ಇಲ್ಲಿ ಮೇ ಬಿ ಬೈಂಡಿಂಗ್ ಆರ್ ನಾನ್ ಬೈಂಡಿಂಗ್ ಅಂತ ಇರೋದರಿಂದ ಇಲ್ಲಿ ಫ್ಲೆಕ್ಸಿಬಿಲಿಟಿ ನಮಗೆ ಕಾಣಿಸುತ್ತೆ. ಪ್ಯಾರಿಸ್ ಅಗ್ರಿಮೆಂಟ್, ಇಲ್ಲಿರುವ ಎಷ್ಟೋ ಪ್ರೊವಿಷನ್ಗಳು ಲೀಗಲಿ ಬೈಂಡಿಂಗ್. ಅದೇ ರೀತಿ ಬೇರೆ ಬೇರೆ ಕೆಲವೊಂದು ಅಗ್ರಿಮೆಂಟ್ಗಳಿರುತ್ತೆ. ಆಯಾ ಅಗ್ರಿಮೆಂಟಿಗೆ ಸಂಬಂಧಪಟ್ಟ ಹಾಗೆ ಅದು ಬೈಂಡಿಂಗು ಆಗಿರಬಹುದು, ನಾನ್ ಬೈಂಡಿಂಗು ಆಗಿರಬಹುದು. ಇನ್ನು ಕನ್ವೆನ್ಷನ್, ಇದು ಸಹ ನೀವು ಎನ್ವೈರ್ಮೆಂಟಲ್ಲೆಲ್ಲ ಕೇಳ್ತಾ ಇರ್ತೀರಿ. ಅ ಮಲ್ಟಿಲ್ಯಾಟ್ರಲ್ ಟ್ರೀಟಿ. ಮಲ್ಟಿಲ್ಯಾಟ್ರಲ್ ಅಂತಂದ್ರೆ ಏನು? ಮಲ್ಟಿಲ್ಯಾಟ್ರಲ್ ಅಂತಂದರೆ ಬಹುಪಕ್ಷೀಯ, ಬೈಲ್ಯಾಟ್ರಲ್ ಅಂತಂದರೆ ದ್ವಿಪಕ್ಷೀಯ. ಮಲ್ಟಿಲ್ಯಾಟ್ರಲ್ ಅಂತಂದರೆ ಒಂದು ದೇಶ
ಇನ್ನೂ ಬೇರೆ ಬೇರೆ ದೇಶಗಳ ಜೊತೆ ಅಥವಾ ಒಂದು ಗ್ರೂಪಿಂಗ್ಸ್ನ ಜೊತೆ ಮಾಡಿಕೊಳ್ಳುವಂಥದ್ದು. ವ್ಯಾರ್ ಮೆನಿ ಕಂಟ್ರೀಸ್ ಅಗ್ರಿ ಆನ್ ಕಾಮನ್ ರೂಲ್ಸ್. ತುಂಬ ದೇಶಗಳು ಒಟ್ಟಿಗೆ ಸೇರಿ ನಾವು ಇಂಥ ರೂಲ್ಸ್ಗಳನ್ನು ಫಾಲೋ ಮಾಡೋಣ ಅಂತ ಒಪ್ಕೊಳ್ಳುತ್ತೆ, ಅದು ಕನ್ವೆನ್ಷನ್. ಮಲ್ಟಿಲ್ಯಾಟ್ರಲ್ ಟ್ರೀಟಿ ನೋಡಿ, ಟ್ರೀಟಿ ಅಂತಂದರೆ ಇಲ್ಲಿ ಬಂದಿದೆ ಮೊದಲನೇದು, ಲೀಗಲಿ ಬೈಂಡಿಂಗ್, ಆ ಶಬ್ದ ನೆನಪಿರಲಿ. ಯೂಶ್ವಲಿ ಓಪನ್ ಟು ಮೆನಿ ಕಂಟ್ರೀಸ್. ಕನ್ವೆನ್ಷನ್ ಅನ್ನೋದು ಬೇರೆ ಬೇರೆ ಕಂಟ್ರಿಗಳಿಗೆ ಓಪನ್ ಆಗಿರುತ್ತೆ. ಎಸ್ಟಾಬ್ಲಿಷ್ ಜನರಲ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ರೂಲ್ಸ್. ಅಂದರೆ ಇಲ್ಲಿ ಮುಖ್ಯವಾಗಿ ಎಲ್ಲರೂ ಪಾಲನೆ ಮಾಡುವಂಥ ಜನರಲ್ ಪ್ರಿನ್ಸಿಪಲ್ಗಳಿರುತ್ತೆ ಮತ್ತು ಕಾಂಪ್ರಿಹೆನ್ಸಿವ್ ರೂಲ್ಸ್, ತುಂಬ ಡೀಟೇಲ್ ಆಗಿರುವಂತಹ ಪ್ರೊಸೀಜರ್ಗಳ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಮತ್ತು ಲೀಗಲಿ ಬೈಂಡಿಂಗ್ ಆನ್ ಆಲ್ ಸಿಗ್ನೇಟರಿ ಸ್ಟೇಟ್ಸ್. ಯಾರ್ಯಾರು ಯಾವ್ಯಾವ ದೇಶಗಳು ಸೈನ್ ಮಾಡಿರುತ್ತೋ ಎಲ್ಲರಿಗೂ ಇದು ಲೀಗಲಿ ಬೈಂಡಿಂಗ್ ಆಗಿರುತ್ತೆ. ಉದಾಹರಣೆಗೆ UN ಕನ್ವೆನ್ಷನ್ ಆನ್ ದಿ ಲಾ ಆಫ್ ದಿ ಸಿ ಕೇಳಿರ್ಬೋದು, ಇದ್ರ ಬಗ್ಗೆ, ಅದು ಇದಕ್ಕೆ ಎಕ್ಸಾಂಪಲ್. ಇನ್ನು ಪ್ರೋಟೋಕಾಲ್, ಇದು ಸಹ ಎನ್ವೈರ್ಮೆಂಟಲ್ ಬರ್ತಾ ಇರುತ್ತೆ ಈ ಶಬ್ದ. ಆನ್ ಅಡಿಷನಲ್ ಅಗ್ರಿಮೆಂಟ್ ದಟ್ ಮಾಡಿಫೈಸ್, ಸಪ್ಲಿಮೆಂಟ್ಸ್ ಆರ್ ಡೀಟೇಲ್ಸ್ ಆನ್ ಎಕ್ಸಿಸ್ಟಿಂಗ್ ಟ್ರೀಟಿ ಆರ್ ಕನ್ವೆನ್ಷನ್. ಆಲ್ರೆಡಿ ಒಂದು ಟ್ರೀಟಿ ಅಥವಾ ಕನ್ವೆನ್ಷನ್ ಇದೆ, ಅದಕ್ಕೆ ಎಕ್ಸ್ಟ್ರಾ ಡೀಟೇಲ್ ಆ್ಯಡ್ ಮಾಡಬೇಕು ಅಥವಾ ಅದನ್ನು ಮಾಡಿಫೈ ಮಾಡಬೇಕು ಅಂತ ಬರೋದು ಪ್ರೋಟೋಕಾಲು. ಸೊ ಲಿಂಕ್ ಟು ಸ್ಪೆಸಿಫಿಕ್ ಟ್ರೀಟಿ ಆರ್ ಕನ್ವೆನ್ಷನ್. ಆಲ್ರೆಡಿ ಒಂದು ಟ್ರೀಟಿ ಅಥವಾ ಕನ್ವೆನ್ಷನಿಗೆ ಲಿಂಕ್ ಆಗಿರುತ್ತೆ, ಮತ್ತು ಆ್ಯಡ್ ಸ್ಪೆಸಿಫಿಕ್ ಕಮಿಟ್ಮೆಂಟ್ಸ್ ಆರ್ ಇಂಪ್ಲಿಮೆಂಟೇಷನ್ ಡೀಟೇಲ್ಸ್. ಈಗಾಗಲೇ ಇರುವಂಥ ಟ್ರೀಟಿ ಕನ್ವೆನ್ಷನ್ನಿಗೆ ಎಕ್ಸ್ಟ್ರಾ ಕಮಿಟ್ಮೆಂಟ್ಗಳನ್ನು, ಡೀಟೇಲ್ಗಳನ್ನು ಆ್ಯಡ್ ಮಾಡ್ತಾರೆ ಪ್ರೋಟೋಕಾಲ್ ಮೂಲಕ. ಲೀಗಲಿ ಬೈಂಡಿಂಗ್ ಆನ್ ಸ್ಟೇಟ್ಸ್ ದಟ್ ಅಕ್ಸೆಪ್ಟ್ ಇಟ್. ಯಾರು ಇಂತಹ ಪ್ರೋಟೋಕಾಲ್ಗಳನ್ನು ಅಕ್ಸೆಪ್ಟ್ ಮಾಡಿರ್ತಾರೋ ಅಥವಾ ಟ್ರೀಟಿಯನ್ನು ಸೈನ್ ಮಾಡಿರ್ತಾರೋ ಅವರಿಗೆ ಇದು ಲೀಗಲಿ ಬೈಂಡಿಂಗ್ ಆಗಿರುತ್ತೆ. ಕ್ಯೋಟೋ ಪ್ರೋಟೋಕಾಲ್ ಅಂತ ನೀವು ಕೇಳಿರಬಹುದು. ಇನ್ನೂ ತುಂಬ ಪ್ರೋಟೋಕಾಲ್ ಇದೆ ಎನ್ವೈರ್ಮೆಂಟಲ್ಲಿ. ಶಬ್ದದ ಅರ್ಥ ಇಲ್ಲಿದೆ, ಇನ್ನೊಂದು ಸಾರಿ ಓದಿಬೇಕಿದ್ರೆ ಆಮೇಲೆ PDF ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇನ್ನು ಹೇಗೆ ಇವುಗಳನ್ನು ರೂಪಿಸ್ತಾರೆ, ಹೌ ಆರ್ ದೇ ಮೇಡ್ ಅಂತ ನೋಡೋದಾದರೆ, ನೆಗೋಸಿಯೇಷನ್, ಕಂಟ್ರಿಗಳು ಡಿಸ್ಕಸ್ ಮಾಡುತ್ತೆ, ಎಲ್ಲ ಡಿಸ್ಕಸ್ ಮಾಡಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನೆಲ್ಲ ನೋಡಿಕೊಂಡು ಒಂದು ಹಂತಕ್ಕೆ ಬಂದು ಒಪ್ಕೊಳ್ತಾರೆ. ಒಪ್ಕೊಂಡ್ಮೇಲೆ ಅದರ ಟೆಕ್ಸ್ಟು ಒಂದು ಕಡೆ ಫೈನಲೈಸ್ ಆಗುತ್ತೆ, ಇದು ಫೈನಲ್ ಅಂತ. ಆಮೇಲೆ ಅಥರೈಸ್ಡ್ ರೆಪ್ರೆಸೆಂಟೇಟಿವ್ಸು ಅದಕ್ಕೆ ಸೈನ್ ಮಾಡ್ತಾರೆ. ಸೈನ್ ಮಾಡಿ ಆದಮೇಲೆ ಇನ್ನು ಎಲ್ಲ ಕಡೆನೂ ಇರೋದಿಲ್ಲ, ಕೆಲವೊಂದು ಟ್ರೀಟಿಗಳಿಗಿರುತ್ತೆ ರ್ಯಾಟಿಫಿಕೇಷನ್ ಅಂತ. ರ್ಯಾಟಿಫಿಕೇಷನ್ ಅಂತಂದರೆ ಈಚ್ ಕಂಟ್ರಿ ಅಪ್ರೂವ್ಸ್ ಇಟ್ ಆ್ಯಸ್ ಪರ್ ಇಟ್ಸ್ ಕಾನ್ಸ್ಟಿಟ್ಯೂಷನಲ್ ಪ್ರೊಸೆಸ್. ಇಂಟರ್ನಲ್ಲಿ ಬೇರೆ ಬೇರೆ ಪ್ರೊಸೀಜರ್ಗಳ ಮೂಲಕ ಹೇಗೆ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಅನ್ನೋದ್ರ ಬಗ್ಗೆ ಈಚ್ ಕಂಟ್ರಿ, ಪ್ರತಿ ದೇಶನೂ ಕಾನ್ಸ್ಟಿಟ್ಯೂಷನಲ್ ಪ್ರೊಸೆಸ್ ಮೂಲಕ ಅದನ್ನು ಅಪ್ರೂವ್ ಮಾಡುತ್ತೆ, ಅದು ರ್ಯಾಟಿಫಿಕೇಷನ್. ಇದೆಲ್ಲ ಆದಮೇಲೆ ಅದು ದ ಟ್ರೀಟಿ ಬಿಕಮ್ಸ್ ಲೀಗಲಿ ಬೈಂಡಿಂಗ್ ಆನ್ ದಿ ಪಾರ್ಟೀಸ್. ಎಲ್ಲ ಅದು ಫೋರ್ಸಿಗೆ ಬರುತ್ತೆ, ಅಂದರೆ ಇಂಪ್ಲಿಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ನಾಟ್ ಆಲ್ ಅಗ್ರಿಮೆಂಟ್ಸ್ ರಿಕ್ವೈರ್ ರ್ಯಾಟಿಫಿಕೇಷನ್. ಎಲ್ಲ ಅಗ್ರಿಮೆಂಟ್ಗಳಿಗೂ ರ್ಯಾಟಿಫಿಕೇಷನ್ ಬೇಕು ಅಂತ ಇಲ್ಲ. ಸಮ್ ಲೈಕ್ ಎಕ್ಸಿಕ್ಯೂಟಿವ್ ಅಗ್ರಿಮೆಂಟ್ಸ್ ಆರ್ ಕನ್ಕ್ಲೂಡೆಡ್ ಬೈ ದಿ ಗವರ್ಮೆಂಟ್ ಆ್ಯಂಡ್ ಆರ್ ಬೈಂಡಿಂಗ್ ಅಲ್ವಾ, ಇಂಥ ಕೆಲವೊಂದಕ್ಕೆ ಇರುತ್ತೆ. ಇನ್ನು ಅಬ್ಲಿಗೇಷನ್ಸಲ್ಲಿ 2 ಟೈಪ್ ಇದೆ ಮುಖ್ಯವಾಗಿ. ಸಬ್ಸ್ಟ್ಯಾಂಟಿವ್ ಅಬ್ಲಿಗೇಷನ್ ಅಂತ. ಅಬ್ಲಿಗೇಷನ್ ಅಂತಂದರೆ ಏನು, ನಮಗೆ ಇರುವಂಥ ಒಂದು ಕರ್ತವ್ಯದ ತರಹ, ರೂಲ್ಸ್ ತರಹ ನಾವು ಅದನ್ನು ಫಾಲೋ ಮಾಡಬೇಕು. ಸಬ್ಸ್ಟ್ಯಾಂಟಿವ್ ಅಬ್ಲಿಗೇಷನ್ಸ್ ಅಂತಂದರೆ ದ ಕೋರ್ ಕಮಿಟ್ಮೆಂಟ್ಸ್ ದಟ್ ಕಂಟ್ರೀಸ್ ಮಸ್ಟ್ ಫಾಲೋ. ಈಗ ಪ್ಯಾರಿಸ್ ಅಗ್ರಿಮೆಂಟಲ್ಲಿ ಕೇಳಿರ್ಬಹುದು ನೀವು, ಕಾರ್ಬನ್ ಎಮಿಷನ್ ರೆಡ್ಯೂಸ್ ಮಾಡೋದು ಅಥವಾ ಇನ್ನೊಂದು ಹ್ಯೂಮನ್ ರೈಟ್ಸ್ ರೆಸ್ಪೆಕ್ಟ್ ಮಾಡೋದು, ಇಂತಹ ಕೆಲವೊಂದು ಅಬ್ಲಿಗೇಷನ್ಗಳು, ಇದು ಸಬ್ಸ್ಟ್ಯಾಂಟಿವ್ ಅಬ್ಲಿಗೇಷನ್ಸ್. ಅಂದರೆ ಕೋರ್ ಕಮಿಟ್ಮೆಂಟ್ಸ್, ಈ ತತ್ವಗಳನ್ನು ನಾವು ಫಾಲೋ ಮಾಡ್ತೇವೆ ಅಂತ. ಎರಡನೇದು ಪ್ರೊಸೀಜರಲ್ ಅಬ್ಲಿಗೇಷನ್ಸ್, ಅಂದರೆ ರೂಲ್ಸ್ ಆನ್ ಹೌ ದ ಟ್ರೀಟಿ ವಿಲ್ ಬಿ ಇಂಪ್ಲಿಮೆಂಟೆಡ್, ಮಾನಿಟರ್ಡ್ ಆ್ಯಂಡ್ ರಿವ್ಯೂಡ್. ಟ್ರೀಟಿಯನ್ನು ಫಾಲೋ ಮಾಡ್ತೀವಿ, ಆದರೆ ಅದಕ್ಕೆ ಏನು ರೂಲ್ಸ್ ಮಾಡಿದ್ದೀವಿ, ಇಂಪ್ಲಿಮೆಂಟೇಷನ್ ರೂಲ್ಸ್ ಇಲ್ಲದೆ ಅದು ಹೇಗೆ ಜಾರಿಗೆ ಬರುತ್ತೆ ಅಲ್ವಾ. ಆ ಟ್ರೀಟಿ ಹೇಗೆ ಇಂಪ್ಲಿಮೆಂಟ್ ಆಗುತ್ತೆ, ಹೇಗೆ ಮಾನಿಟರ್ ಆಗುತ್ತೆ, ಹೇಗೆ ಅದನ್ನು ರಿವ್ಯೂ ಮಾಡೋದು ಅನ್ನೋದ್ರ ಬಗ್ಗೆ ಇರುವಂಥ ರೂಲ್ಸ್, ಅದಕ್ಕೇನಂತ ಕರೀತಾರೆ ಪ್ರೊಸೀಜರಲ್ ಅಬ್ಲಿಗೇಷನ್ಸ್ ಅಂತ. ಈಗ ಪ್ಯಾರಿಸ್ ಅಗ್ರಿಮೆಂಟಲ್ಲಿ ಕಾರ್ಬನ್ ಎಮಿಷನ್ ರೆಡ್ಯೂಸ್ ಮಾಡೋದು ಹೌದು, ಅದು ನಾವು ಫಾಲೋ ಮಾಡಲೇಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಡಿದ್ದೀವಿ ಅಂತ ರಿಪೋರ್ಟ್ ಸಬ್ಮಿಟ್ ಮಾಡೋದು, ಮತ್ತು ಅಲೋ ಇನ್ಸ್ಪೆಕ್ಷನ್ಸ್, ಅಟೆಂಡ್ ಮೀಟಿಂಗ್ಸ್ ಅಲ್ವಾ, ಇದೆಲ್ಲ ಪ್ರೊಸೀಜರಲ್ ಅಬ್ಲಿಗೇಷನ್ಸ್. ಪ್ರೊಸೀಜರ್ ಏನೇನಿದೆ ನಿಜವಾಗ್ಲೂ ಅದು ಬರೋದು ಪ್ರೊಸೀಜರಲ್ ಅಬ್ಲಿಗೇಷನ್ನಲ್ಲಿ. ಕೆಲವು ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟ್ರೂಮೆಂಟ್ಗೆ ಎಕ್ಸಾಂಪಲ್ ನೋಡಿ. UN ಚಾರ್ಟರ್, ಇದೊಂದು ಟ್ರೀಟಿ, ಎಸ್ಟಾಬ್ಲಿಷಸ್ ದಿ ಯುನೈಟೆಡ್ ನೇಷನ್ಸ್ ಆ್ಯಂಡ್ ಇಟ್ಸ್ ಕೋರ್ ಪ್ರಿನ್ಸಿಪಲ್ಸ್ ಲೈಕ್ ಪೀಸ್, ಸಾರನಿಟಿ ಆ್ಯಂಡ್ ನಾನ್ ಇಂಟರ್ಫರೆನ್ಸ್. UN ಚಾರ್ಟರ್. ವಿಯೆನ್ನಾ ಕನ್ವೆನ್ಷನ್, ಇದೇನು ಕನ್ವೆನ್ಷನ್ ಒಂದು ಅಲ್ವಾ, ಡಿಪ್ಲೊಮ್ಯಾಟಿಕ್ ಮಿಷನ್ಗಳ ಬಗ್ಗೆ ಪ್ರಿವಿಲೇಜಸ್ಸು, ಮತ್ತು ಹಿಂದಿನ ವಿಡಿಯೋದಲ್ಲಿ ನೋಡಿದ ಹಾಗೆ ಇಮ್ಯುನಿಟಿ
ಅದ್ರ ಬಗ್ಗೆ ಎಲ್ಲ ವಿಯೆನ್ನಾ ಕನ್ವೆನ್ಷನ್ ಡಿಸ್ಕಸ್ ಮಾಡುತ್ತೆ. ಮತ್ತು UN ಕನ್ವೆನ್ಷನ್ ಆನ್ ದಿ ಲಾ ಆಫ್ ದಿ ಸಿ, ಇದು ಸಹ ಒಂದು ಕನ್ವೆನ್ಷನ್. ಈಗ ಓಷಿಯನ್ ಮತ್ತು ಸೀಗಳಿಗೆ ಸಂಬಂಧಪಟ್ಟಂತಹ ಆಕ್ಟಿವಿಟಿಗಳನ್ನ ರೆಗ್ಯುಲೇಟ್ ಮಾಡೋದು ಕಾನ್ಸ್ಟಿಟ್ಯೂಷನ್ ಆಫ್ ದಿ ಓಷಿಯನ್ಸ್ ಅಂತ ಕರೀತಾರೆ UN ಕ್ಲಾಸಿಗೆ. ಇನ್ನು ಪ್ಯಾರಿಸ್ ಅಗ್ರಿಮೆಂಟ್ ಅನ್ನೋದು ಒಂದು ಅಗ್ರಿಮೆಂಟ್ ಇಲ್ವಾ, ಗ್ಲೋಬಲ್ ಲೆವೆಲ್ ಕಮಿಟ್ಮೆಂಟ್. ಅದು ಕ್ಲೈಮೇಟ್ ಚೇಂಜ್ ಅನ್ನುವಂಥ ಒಂದು ಸಮಸ್ಯೆಯ ವಿರುದ್ಧ ಗ್ಲೋಬಲ್ ವಾರ್ಮಿಂಗ್ ಅನ್ನೋದನ್ನು ಹೇಗೆ ನಿಭಾಯಿಸೋದು, ಸೊ ಇದೆಲ್ಲವನ್ನು ಅಲ್ಲಿ ಡಿಸ್ಕಸ್ ಮಾಡ್ತಾರೆ. ಕ್ಯೋಟೋ ಪ್ರೋಟೋಕಾಲ್, ಹೆಸರಲ್ಲೇ ಇದೆ ಪ್ರೋಟೋಕಾಲು. ಇದೇನು ಮಾಡುತ್ತೆ, ಸ್ಪೆಸಿಫಿಕ್ ಟಾರ್ಗೆಟ್ ಫಾರ್ ಡೆವಲಪ್ಡ್ ಕಂಟ್ರೀಸ್ ಟು ರೆಡ್ಯೂಸ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅಂಡರ್ ದಿ UNFCCC. ಎನ್ವೈರ್ಮೆಂಟಲಿ ಡೀಟೇಲ್ ಆಗಿ ನೋಡೋಣ. ಇದನ್ನು ತುಂಬ ಬೇರೆ ಬೇರೆ ಡೀಟೇಲ್ಸ್ಗಳು ಬೇಕು, ಈಗಾಗಲೇ ಓದಿದರೆ ಗೊತ್ತಿರುತ್ತೆ. ಆದರೆ ಪ್ರೋಟೋಕಾಲ್ ಬಗ್ಗೆ ಯಾವ ರೀತಿ ಅದು ಬಂತು ನೋಡೋಣ ಅಲ್ಲಿ. ಸೊ ಹೂ ಕ್ಯಾನ್ ಬಿ ಪಾರ್ಟೀಸ್, ಯಾರು ಪಾರ್ಟಿಗಳಾಗಿರ್ತಾರೆ, ಯಾರು ಭಾಗವಹಿಸ್ತಾರೆ? ಸ್ಟೇಟ್ಸ್ ಅಂದರೆ ಮೇನ್ ಆ್ಯಕ್ಟರ್ಸ್ ಇನ್ ಇಂಟರ್ನ್ಯಾಷನಲ್ ಟ್ರೀಟೀಸ್. ಇದಾದಮೇಲೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಗಳು, UN, WHO, WTO. ಇನ್ ಸಮ್ ಕೇಸಸ್ ನಾನ್ ಸ್ಟೇಟ್ ಆ್ಯಕ್ಟರ್ಸ್ ಲೈಕ್ ದಿ ರೆಡ್ ಕ್ರಾಸ್ ಅಥವಾ NGOಗಳು, ಅವುಗಳು ಸಹ ಕೆಲವೊಂದು ಸಾರಿ ಇಲ್ಲಿ ಪಾರ್ಟಿಗಳಾಗಿ ಭಾಗವಹಿಸುತ್ತವೆ. ಇನ್ನು ಭಾರತಕ್ಕೆ ಯಾಕೆ ಇಂಪಾರ್ಟೆಂಟ್ ಇದು? ಈ ಟ್ರೀಟಿ ಇರಬಹುದು, ಕನ್ವೆನ್ಷನ್ನು, ಅಗ್ರಿಮೆಂಟು, ಪ್ರೋಟೋಕಾಲು ಅಲ್ವಾ? ಯಾಕೆ ಇಂಪಾರ್ಟೆಂಟು ಅಂತಂದರೆ ಎಲ್ಲವೂ ಸಹ ಆಮೇಲೆ ನಮಗೇನು, ಯಾವುದು ಮುಖ್ಯ? ನ್ಯಾಷನಲ್ ಇಂಟ್ರೆಸ್ಟು, ನಮ್ಮ ಸಾವರನಿಟಿ. ಅದಕ್ಕೆ ನಾವು ಇಂಥವುಗಳನ್ನು ಮಾಡ್ಕೊಳ್ತೇವೆ. ಇವುಗಳಿಂದ ನಮ್ಮ ಇಕನಾಮಿ ಗ್ರೋ ಆಗುತ್ತೆ, ಟ್ರೇಡು, ಟೆಕ್ನಾಲಜಿ, ಇನ್ವೆಸ್ಟ್ಮೆಂಟಿಗೆ ಒಂದು ಬೂಸ್ಟ್ ಬರುತ್ತೆ. ಮತ್ತು ಇಂಡಿಯಾದ ಗ್ಲೋಬಲ್ ಲೀಡರ್ಶಿಪ್ಪು, ಕ್ಲೈಮೇಟ್ ಚೇಂಜಿಗೆ ಸಂಬಂಧಪಟ್ಟ ಹಾಗೆ, ಪೀಸ್ ಕೀಪಿಂಗು, ಡಿಸಾರ್ಮಮೆಂಟ್, ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತಹ ನಮ್ಮ ಲೀಡರ್ಶಿಪ್ಪಿಗೆ ಒಂದು ಬಲ ಬರುತ್ತೆ. ಮತ್ತು ಟ್ರೀಟಿ ಇಂಥವುಗಳಿಂದ ಒಂದು ಲೀಗಲ್ ಫ್ರೇಮ್ವರ್ಕ್ ಸಿಗುತ್ತೆ ಅಲ್ವಾ? ಬರೀ ಮಾತಿನಲ್ಲೇ ಎಲ್ಲ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಾಲ್ ಮಾಡಿ ನಾವು ಹೀಗಿರೋಣ, ಇನ್ನು ಮುಂದೆ ಚೆನ್ನಾಗಿರೋಣ ಅಂತ ಹೇಳಿದ್ರೆ ಅದು ನಡೆಯೋದಿಲ್ಲ. ಲೀಗಲ್ ಫ್ರೇಮ್ವರ್ಕ್ಗಳು ಬೇಕು, ಆವಾಗ ಡಿಸ್ಪ್ಯೂಟ್ಗಳು ಪೀಸ್ಫುಲಿ ರಿಸಾಲ್ವ್ ಆಗುತ್ತೆ. ಸೊ ಇಂಡಿಯಾ ಕೇರ್ಫುಲಿ ನೆಗೋಷಿಯೇಟ್ಸ್ ಆ್ಯಂಡ್ ಕಮಿಟ್ಸ್ ಟು ಟ್ರೀಟೀಸ್ ದಟ್ ಅಲೈನ್ ವಿತ್ ಇಟ್ಸ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಆ್ಯಂಡ್ ನ್ಯಾಷನಲ್ ಪ್ರಯಾರಿಟಿ. ಯಾವಾಗಲೂ ನಮ್ಮ ಸಾಂವಿಧಾನಿಕ ಮೌಲ್ಯಗಳು ಹಾಗೂ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ನಾವು ಟ್ರೀಟಿಗಳಿಗೆ ಸೈನ್ ಮಾಡ್ತೇವೆ. ಸೊ ಟ್ರೀಟೀಸ್, ಅಗ್ರಿಮೆಂಟ್ಸ್, ಕನ್ವೆನ್ಷನ್ಸ್ ಆ್ಯಂಡ್ ಪ್ರೋಟೋಕಾಲ್ಸ್ ಆರ್ ದಿ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದಿ ಇಂಟರ್ನ್ಯಾಷನಲ್ ಕೋಆಪರೇಷನ್. ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಹೇಗೆ ಇಟ್ಟಿಗೆಗಳು ಬೇಕು, ಅದೇ ರೀತಿ ಈ ಒಂದು ಇಂಟರ್ನ್ಯಾಷನಲ್ ಕೋಆಪರೇಷನ್ ಅನ್ನೋದು ಬಿಲ್ಡ್ ಆಗಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವ ಬಿಲ್ಡಿಂಗ್ ಬ್ಲಾಕ್ಸ್ಗಳು ಯಾವುದು? ಟ್ರೀಟಿ, ಅಗ್ರಿಮೆಂಟ್, ಕನ್ವೆನ್ಷನ್, ಪ್ರೋಟೋಕಾಲ್ಸ್ ಇವೆಲ್ಲ. ದೇ ಟರ್ನ್ ಪ್ರಾಮಿಸಸ್ ಇನ್ ಟು ಕಮಿಟ್ಮೆಂಟ್ಸ್ ಆ್ಯಂಡ್ ಎನ್ಶೋರ್ ದ್ಯಾಟ್ ಕಂಟ್ರೀಸ್ ವರ್ಕ್ ಟುಗೆದರ್ ಫಾರ್ ಅ ಪೀಸ್ಫುಲ್, ಸ್ಟೇಬಲ್ ಆ್ಯಂಡ್ ಬೆಟರ್ ವರ್ಲ್ಡ್. ಫೈನಲ್ ಆಗಿ ಅಲ್ಲಿಗೆ ಹೋಗಿ ತಲುಪೋದು. ನಮಗೆ ಹೇಗಿರಬೇಕು ಜಗತ್ತು? ಪೀಸ್ಫುಲ್ ಆಗಿರಬೇಕು, ಸ್ಟೇಬಲ್ ಆಗಿರಬೇಕು, ಚೆನ್ನಾಗಿರಬೇಕು. ಎಲ್ಲ ಸೇರಿ ಅದನ್ನು ಮಾಡೋಣ ಅಂತ ದೇಶಗಳು ಈ ಮೂಲಕ ಹೊರಡುತ್ತವೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.